ನಮಸ್ಕಾರ. ಇವತ್ ನಾವು ಜಾನ್ ರಸ್ಕಿನ್ ಅವರ ಅನ್ ಟು ದಿಸ್ ಲಾಸ್ಟ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಬಹಳ ಇಂಟ್ರೆಸ್ಟಿಂಗ್ ಪುಸ್ತಕ ಅದು. ಹೌದು, ಸುಮಾರು 160 ವರ್ಷಗಳ ಹಿಂದೆ ಬರೆದಿದ್ರೂ ಅದರ ವಿಚಾರಗಳು ಇವತ್ತಿಗೂ ಏನಂತಾರೆ ಚರ್ಚೆಗೆ ಬರ್ತಾನೇ ಇವೆ. ಖಂಡಿತ. ಮುಖ್ಯವಾಗಿ ಆಗಿನ ಕಾಲದ ಅರ್ಥಶಾಸ್ತ್ರವನ್ನು ಅಂದ್ರೆ ಪ್ರಚಲಿತದಲ್ಲಿದ್ದ ಆರ್ಥಿಕ ಚಿಂತನೆಗಳನ್ನು ನೈತಿಕತೆಯ ದೃಷ್ಟಿಯಿಂದ ಅದು ಹೇಗೆ ವಿರೋಧಿಸಿತು, ಟೀಕಿಸಿತು ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಸರಿ. ನಮ್ಮ ಹತ್ರ ಇರೋದು ರಸ್ಕಿನ್ ಅವರ ಮೂಲವಾದಗಳ ಒಂದು ಸಾರಾಂಶ. ನಮ್ಮ ಉದ್ದೇಶ ಏನಂದ್ರೆ ಕೇವಲ ಲಾಭ ಅಥವಾ ಸ್ವಹಿತಾಸಕ್ತಿಯನ್ನು ಮೀರಿ ಸಂಪತ್ತು, ಶ್ರಮ, ಸಾಮಾಜಿಕ ಜವಾಬ್ದಾರಿ ಬಗ್ಗೆ ಅವರ ಭಿನ್ನವಾದ ಒಂಥರ ವಿಮರ್ಶಾತ್ಮಕ ನಿಲುವುಗಳನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ರಸ್ಕಿನ್ ಪ್ರಕಾರ ನಿಜವಾದ ಸಂಪತ್ತು ಅಂದ್ರೆ ಬರೀ ದುಡ್ಡು, ಕಾಸು, ಆಸ್ತಿ ಅಷ್ಟೇ ಅಲ್ಲವಂತೆ. ಹೌದು, ಅದು ಅವರ ವಾದದ ಮುಖ್ಯ ತಿರುಳು. ಬದಲಿಗೆ ಸಮಾಜದಲ್ಲಿ ನ್ಯಾಯ ಇರಬೇಕು, ಘನತೆ ಇರಬೇಕು, ಎಲ್ಲರ ಯೋಗಕ್ಷೇಮ ಅದರಲ್ಲಿ ಸಂಪತ್ತು ಅಡಗಿದೆ ಅಂತ ಹೇಳ್ತಾರೆ. ಇದು ಆಗಿನ ಕಾಲಕ್ಕೆ ತುಂಬಾ ಹೊಸ ಥರದ ಯೋಚನೆ ಅನ್ಸಿರ್ಬೇಕಲ್ವಾ? ಖಂಡಿತವಾಗಿಯೂ. ಯಾಕೆಂದ್ರೆ ರಸ್ಕಿನ್ ನೇರವಾಗಿ ಆರ್ಥಿಕ ಮಾನವ ಅನ್ನೋ ಕಾನ್ಸೆಪ್ಟ್ ಅನ್ನೇ ಪ್ರಶ್ನಿಸಿದ್ರು. ಓ, ಆ ಎಕನಾಮಿಕ್ ಮ್ಯಾನ್ ಸಿದ್ಧಾಂತ. ಹೌದು. ಅಂದ್ರೆ ಮನುಷ್ಯರು ಬರೀ ಸ್ವಾರ್ಥದಿಂದಾನೇ ತಮ್ಮ ಲಾಭಕ್ಕಾಗಿಯೇ ಆರ್ಥಿಕ ನಿರ್ಧಾರ ತಗೋತಾರೆ ಅನ್ನೋದನ್ನ ಅವರು ಒಪ್ಪಲೇ ಇಲ್ಲ. ಆರ್ಥಿಕ ವ್ಯವಹಾರಗಳಲ್ಲೂ ನ್ಯಾಯ ಬೇಕು, ಅನುಕಂಪ ಬೇಕು, ನೈತಿಕ ಸಂಬಂಧಗಳು ಇರಲೇಬೇಕು, ಅವು ತುಂಬಾ ಮುಖ್ಯ ಅಂತ ಬಲವಾಗಿ ವಾದಿಸಿದ್ರು. ಅಂದ್ರೆ ಬರೀ ಲಾಭ ನಷ್ಟದ ಲೆಕ್ಕಾಚಾರ ಅಲ್ಲ. ಖಂಡಿತ ಅಲ್ಲ. ಸಂಪತ್ತನ್ನ ಒಬ್ಬ ವ್ಯಕ್ತಿ ಎಷ್ಟು ಕೂಡ್ಸಿಟ್ಟಿದ್ದಾನೆ ಅನ್ನೋದ್ರಿಂದ ಅಳಿಯೋ ಬದಲು ಸಮಾಜ ಎಷ್ಟು ಆರೋಗ್ಯವಾಗಿದೆ, ಜನ ಎಷ್ಟು ಸಂತೋಷವಾಗಿದ್ದಾರೆ, ನೈತಿಕವಾಗಿ ಸ್ಥಿತಿಗತಿ ಹೇಗಿದೆ, ಇದರಿಂದ ಅಳಿಬೇಕು ಅನ್ನೋದವರ ವಾದ. ಇದು ಆಗಿನ ಅರ್ಥಶಾಸ್ತ್ರಜ್ಞರ ಯೋಚನೆಗಳಿಗೆ ತದ್ವಿರುದ್ಧವಾಗಿತ್ತಲ್ವೇ? ಖಂಡಿತವಾಗಿಯೂ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು. ಹಾಗಾದ್ರೆ ಈ ನೈತಿಕ ದೃಷ್ಟಿಕೋನ ಕಾರ್ಮಿಕರ ವಿಷಯಕ್ಕೆ ಬಂದ್ರೆ ಹೇಗೆ ಕಾಣಿಸುತ್ತೆ? ಆಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸಮಯ, ಕಾರ್ಮಿಕರ ಸ್ಥಿತಿ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅಂತಾರಲ್ಲ? ಹೌದು, ಅದೇ ಬಹಳ ಮುಖ್ಯವಾದ ಅಂಶ. ಉದ್ಯೋಗದಾತರಿರ್ತಾರಲ್ಲ, ಅವರು ತಮ್ಮ ಕೆಳಗಿನ ಕೆಲಸಗಾರರನ್ನ ಕೇವಲ ಒಂದು ಮಷೀನ್ ತರ, ಉತ್ಪಾದನೆಯ ಸಾಧನ ಅಂತ ನೋಡಬಾರ್ದು. ಮನುಷ್ಯರಾಗಿ ನೋಡ್ಬೇಕು. ಎಕ್ಸಾಕ್ಟ್ಲಿ, ಮನುಷ್ಯರಾಗಿ ಘನತೆಯಿಂದ ನಡೆಸ್ಕೊಳ್ಬೇಕು ಅಂತ ರಸ್ಕಿನ್ ಒತ್ತಿ ಹಿಡಿದ್ರು. ಅವರಿಗೆ ಸ್ಥಿರವಾದ ಕೆಲಸ ಕೊಡಬೇಕು, ಮತ್ತೆ ಮುಖ್ಯವಾಗಿ ನ್ಯಾಯಯುತವಾದ ವೇತನ ಅಂದ್ರೆ ಜಸ್ಟ್ ವೇಜ್ ಕೊಡಬೇಕು ಅಂತ ವಾದಿಸ್ತರು. ನ್ಯಾಯಯುತ ವೇತನ. ಹೌದು, ಇದು ಬರೀ ಏನೋ ದಾನ ಧರ್ಮದ ವಿಷಯ ಅಲ್ಲ. ರಸ್ಕಿನ್ಗೆ ಇದು ಸಮಾಜದ ಸ್ಥಿರತೆ, ನೈತಿಕ ಆರೋಗ್ಯಕ್ಕೆ ಬೇಕೇ ಬೇಕು ಅನ್ನೋ ನಿಲುವಿತ್ತು. ಅನ್ಯಾಯದ ಸಂಬಳ ಇದ್ರೆ ಅದು ಇಡೀ ಸಮಾಜದ ನೈತಿಕ ಅಡಿಪಾಯವನ್ನೇ ಹಾಳು ಮಾಡುತ್ತೆ ಅಂತ ಅವರ ನಂಬಿಕೆ. ಅಂದ್ರೆ ರಸ್ಕಿನ್ ಕೇವಲ ಆರ್ಥಿಕ ಪಾಲಿಸಿಗಳನ್ನಷ್ಟೇ ಪ್ರಶ್ನಿಸಿಲ್ಲ, ಅದರ ಹಿಂದಿನ ನೈತಿಕತೆಯನ್ನೇ ವಿಮರ್ಶೆಗೆ ಒಳಪಡಿಸಿದ್ರು. ಖಂಡಿತ. ಹಾಗಾದ್ರೆ ಅವರ ಕಾಲದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರ ಬಗ್ಗೆ ಆಡಮ್ ಸ್ಮಿತ್, ಜೆ.ಎಸ್. ಮಿಲ್ ಇವರ ಬಗ್ಗೆ ಎಲ್ಲ ಏನ್ ಹೇಳ್ತಿದ್ರು? ಅವರೆಲ್ಲ ನೇರವಾಗಿ ಟೀಕಿಸಿದ್ರು. ಯಾಕೆಂದ್ರೆ ಅವರು ಇಕಾನಮಿಯನ್ನ ನೈತಿಕತೆ, ಸೋಷಿಯಲ್ ರಿಲೇಶನ್ಶಿಪ್ಸ್ ಇವುಗಳಿಂದ ಬೇರ್ಪಡಿಸಿ ಕೇವಲ ಗಣಿತದ ಸೂತ್ರ, ಲಾಜಿಕ್ಗೆ ಸೀಮಿತ ಮಾಡ್ತಿದ್ದಾರೆ ಅಂತ ರಸ್ಕಿನ್ ಭಾವಿಸಿದ್ರು. ಒಂಥರ ಯಾಂತ್ರಿಕವಾಗಿ ನೋಡ್ತಿದ್ರು ಅಂತನಾ? ಹೌದು. ಸಮಾಜ ಚೆನ್ನಾಗಿ ನಡಿಬೇಕು ಅಂದ್ರೆ ಅದರ ಸದಸ್ಯರ ಮಧ್ಯೆ ಬರೀ ಎಕನಾಮಿಕ್ ಕಾಂಟ್ರಾಕ್ಟ್ ಇದ್ರೆ ಸಾಲದು. ಅವರ ಮಧ್ಯೆ ಒಂದು ನೈತಿಕ ಬದ್ಧತೆ, ಗೌರವ, ಒಬ್ಬರ ಬಗ್ಗೆ ಒಬ್ಬರಿಗೆ ಕಾಳಜಿ ಇರಬೇಕು ಅಂತ ವಾದಿಸಲು ಅವರು ಬೈಬಲ್ ಕಥೆಗಳನ್ನ, ಕುಟುಂಬದ ರೂಪಕಗಳನ್ನ ಬಳಸ್ಕೊಂಡ್ರು. ಓಹೋ. ಅವರ ಪ್ರಕಾರ ಪೊಲಿಟಿಕಲ್ ಎಕಾನಮಿ ಅನ್ನೋದು ಆಕ್ಚುಲಿ ಮಾರಲ್ ಎಕಾನಮಿ ಆಗ್ಬೇಕು. ಇದು ಬಹಳ ಆಸಕ್ತಿಕರವಾಗಿದೆ. ಅವರ ಯೋಚನೆಗಳು ಕೇವಲ ಕಾರ್ಖಾನೆ, ಸಂಬಳಕ್ಕೆ ಸೀಮಿತವಾಗಿರ್ಲಿಲ್ಲ ಅಂತ ಕಾಣುತ್ತೆ. ಪರಿಸರದ ಬಗ್ಗೆ ಏನಾದ್ರೂ ಹೇಳಿದ್ರಾ? ಖಂಡಿತ ಹೇಳಿದ್ರು. ರಸ್ಕಿನ್ನನ್ನ ನಾವು ಏನಂತಾರೆ ಆರಂಭಿಕ ಪರಿಸರ ಚಿಂತಕರಲ್ಲಿ ಒಬ್ರು ಅಂತಲೂ ನೋಡ್ಬೋದು. ಹೌದಾ? ಹೌದು. ಕೈಗಾರಿಕೀಕರಣದಿಂದ ಪರಿಸರದ ಮೇಲೆ ಆಗ್ತಿದ್ದ ಕೆಟ್ಟ ಪರಿಣಾಮಗಳ ಬಗ್ಗೆ ಅವರಿಗೆ ತುಂಬನೇ ಬೇಸರ ಇತ್ತು. ಯಂತ್ರಗಳಿಂದ ಉತ್ಪಾದನೆ ಮಾಡೋದಕ್ಕಿಂತ ಮನುಷ್ಯರ ಕೈಕಲಸ, ಅವರ ಕೌಶಲ್ಯಕ್ಕೆ ಅವರು ಹೆಚ್ಚು ಬೆಲೆ ಕೊಟ್ರು. ಎಲ್ಲರಿಗೂ ಒಳ್ಳೆ ಗಾಳಿ, ನೀರು, ಸೂರ್ಯನ ಬೆಳಕು, ಆಚೆ ಓಡಾಡೋಕೆ ಜಾಗ, ನಿಸರ್ಗದ ಸೌಂದರ್ಯ ಇದೆಲ್ಲ ಸಿಗ್ಬೇಕು, ಇದು ಎಲ್ಲರ ಹಕ್ಕು ಅಂತ ನಂಬಿದ್ರು. ಲಾಭಕ್ಕಿಂತ ಜೀವನದ ಗುಣಮಟ್ಟ ಮುಖ್ಯ ಅಂತ. ಖಂಡಿತ. ಲಾಭ ಗಳಿಸೋದಕ್ಕಿಂತ ಜನರ ಜೀವನದ ಗುಣಮಟ್ಟ, ಪರಿಸರಳ ಆರೋಗ್ಯ ಮುಖ್ಯ ಅನ್ನೋದು ಅವರ ಸ್ಪಷ್ಟ ನಿಲುವಾಗಿತ್ತು. ಅವರ ಬರವಣಿಗೆಯ ಶೈಲಿಯೂ ತುಂಬಾ ವಿಶಿಷ್ಟವಾಗಿತ್ತಂತೆ ಅಲ್ವಾ? ಹೌದು. ಅನ್ ಟು ದಿಸ್ ಲಾಸ್ಟ್ ಓದಿದ್ರೆ ಗೊತ್ತಾಗತ್ತೆ. ಅದು ಬರೀ ಡ್ರೈ ಎಕನಾಮಿಕ್ ಅನಾಲಿಸಿಸ್ ಅಲ್ಲ, ಅದೊಂದು ಒಂಥರ ಭಾವೋದ್ರಿಕ್ತ, ಕೆಲವೊಮ್ಮೆ ಭವಿಷ್ಯವಾಣಿ ನುಡಿದ ಹಾಗೆ ತೀಕ್ಷ್ಣವಾದ ವಿಮರ್ಶೆ. ಸಾಹಿತ್ಯಕ ಭಾಷೆ ಬಳಸ್ತ್ರಾ?
ಹೌದು, ಸಾಹಿತ್ಯಕ ಭಾಷೆ, ವಿಡಂಬನೆ, ಬೈಬಲ್ ಉಲ್ಲೇಖಗಳು ಇವನ್ನೆಲ್ಲ ಧಾರಾಳವಾಗಿ ಬಳಸಿದ್ದಾರೆ. ಓದುಗರ ತಲೆಗೆ ಮಾತ್ರ ಅಲ್ಲ, ಅವರ ಮನಸ್ಸಿಗೂ ನೈತಿಕತೆಗೂ ತಟ್ಟಬೇಕು ಅನ್ನೋ ಉದ್ದೇಶ ಇತ್ತು. ಇಷ್ಟು ಸ್ಟ್ರಾಂಗ್ ಆಗಿ ನೈತಿಕತೆಯ ದೃಷ್ಟಿಯಿಂದ ಮಾಡಿದ ವಿಮರ್ಶೆ ಯಾವ ತರಹದ ಪ್ರಭಾವ ಬೀರಿತು? ಪ್ರಭಾವ ಸಾಕಷ್ಟು ದೊಡ್ಡದೆ. ತಕ್ಷಣಕ್ಕೆ ಮೇನ್ ಸ್ಟ್ರೀಮ್ ಎಕನಾಮಿಕ್ ಥಿಂಕಿಂಗ್ ಬದಲಾಗ್ಲಿಲ್ಲ ನಿಜ, ಆದರೆ ಆಮೇಲೆ ಘಣ ಸಮಾಜ ಸುಧಾರಕರು, ಚಿಂತಕರ ಮೇಲೆ ಇದು ಗಾಢ ಪರಿಣಾಮ ಬೀರಿತು. ಉದಾಹರಣೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧಿ ಅವರು ಈ ಪುಸ್ತಕ ಓದಿ ಎಷ್ಟು ಪ್ರಭಾವಿತರಾದ್ರು ಅಂದ್ರೆ ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಕೊಂಡ್ರು ಅಂತ ಹೇಳ್ತಾರೆ. ಸರ್ವೋದಯ ತತ್ವಕ್ಕೆ ಇದು ಸ್ಫೂರ್ತಿಯಾಯಿತು. ಹೋ ಹೌದು. ಆಮೇಲೆ ಸೋಷಿಯಲ್ ಇಕಾನಮಿ ಅನ್ನೋ ಚಿಂತನೆಗಳು, ಅಂದ್ರೆ ಆರ್ಥಿಕ ನಿರ್ಧಾರಗಳನ್ನ ಲಾಭದ ಜೊತೆಗೆ ಸಮಾಜದ ಒಳಿತು, ನೈತಿಕ ತತ್ವಗಳ ಆಧಾರದ ಮೇಲೆ ತಗೋಬೇಕು ಅನ್ನೋ ವಿಚಾರ, ಅದಕ್ಕೂ ಇದು ದಾರಿ ಮಾಡಿಕೊಟ್ಟಿತು. ಇವತ್ತಿನ ಎನ್ವೈರ್ಮೆಂಟಲ್ ಎಥಿಕ್ಸ್ ಇದೆಯಲ್ಲ, ಅದರ ಬೆಳವಣಿಗೆಯಲ್ಲೂ ಇದರ ಪ್ರಭಾವ ಇದೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಅಂಶಗಳನ್ನ ಒಟ್ಟಿಗೆ ಹೇಳೋದಾದ್ರೆ, ಸಂಪತ್ತು ಅಂದ್ರೆ ಬರೀ ದುಡ್ಡಲ್ಲ, ಅದು ಸಮುದಾಯದ ಆರೋಗ್ಯ, ನ್ಯಾಯದಲ್ಲಿ ಇದೆ ಅನ್ನೋದು. ಕಾರ್ಮಿಕರಿಗೆ ಕೇವಲ ಸಂಬಳ ಅಲ್ಲ, ಘನತೆ, ನ್ಯಾಯ ಸಿಗಬೇಕು ಅನ್ನೋದು. ನೈತಿಕತೆಯನ್ನ ಬದಿಗಿಡುವ ಅರ್ಥಶಾಸ್ತ್ರವನ್ನ ಪ್ರಶ್ನಿಸುವುದು ಮತ್ತೆ ಪರಿಸರದ ಬಗ್ಗೆ ಕಾಳಜಿ ವಹಿಸುವುದು, ಇವು ರಸ್ಕಿನ್ ನಮ್ಗೆ ಕೊಟ್ಟ ಮುಖ್ಯ ಯೋಚನೆಗಳು. ಖಚಿತವಾಗಿ ಇದು ನಮ್ಮನ್ನ ಒಂದು ಕೊನೆಯ ಆದರೆ ತುಂಬಾ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಇವತ್ತಿನ ಜಗತ್ತಿನಲ್ಲಿ ನೋಡಿ, ಅಸಮಾನತೆ, ಪರಿಸರ ಸಮಸ್ಯೆಗಳು, ಕೆಲಸದ ಅನಿಶ್ಚಿತತೆ, ಈ ಸವಾಲುಗಳೆಲ್ಲ ಜಾಸ್ತಿ ಆಗ್ತಿರುವಾಗ 160 ವರ್ಷಗಳ ಹಿಂದೆ ರಸ್ಕಿನ್ ಮಾಡಿದ ಈ ನೈತಿಕ ವಿಮರ್ಶೆಗಳು, ಅವರು ಸಂಪತ್ತು, ಕೆಲಸ, ಉಳಿತು ಅಂತೆಲ್ಲ ಹೇಳಿದ್ರಲ್ಲ, ಅವು ನಮ್ಗೆ ಇವತ್ತು ಎಷ್ಟರ ಮಟ್ಟಿಗೆ ಪ್ರಸ್ತುತ? ಹೌದು, ಇದು ಯೋಚಿಸಬೇಕಾದ ವಿಷಯವೇ.